ಇಟ್ ವಾಸ್ ಗುಡ್ ಮೂವಿ. ಚೆನ್ನಾಗಿದೆ, ಫೈಟ್ ಚೆನ್ನಾಗಿತ್ತು, ಸ್ಟೋರಿ ಒಂಥರ ಚೆನ್ನಾಗಿದೆ. ಕುಸ್ತಿ ಮೂವಿನ ಫೈಟ್ಸು ನೋಡಿದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಅದು ಚೆನ್ನಾಗಿದೆ, ನಾಟ್ ಬ್ಯಾಡ್, ಎಲ್ಲ ಚೆನ್ನಾಗಿದೆ. ಎನ್ಕರೇಜ್ ಮಾಡಬೇಕು, ಯಾವುದೇ ಇರಲಿ, ಬಂದೋಗೇನೆ 100 ಆಗೋದು, 100 ಹೋಗಿ ಲಕ್ಷ 1000 ಆಗೋದು, ಸೊ 1000 ಲಕ್ಷ ಆಗೋದು. ಹಾಗಾಗಿ ನಂದು ಯಾರೇ ಆರ್ಟಿಸ್ಟ್ ಇರಲಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಅವರಿಬ್ಬರು ಹೊಸಬ್ರು ಅಂತ ಅನ್ಕೊತೀನಿ ನಾನು. ಐ ಡೋಂಟ್ ನೋ ದೇರ್ ಬ್ಯಾಕ್ ಗ್ರೌಂಡ್. ಎನ್ಕರೇಜ್ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಬೇರೆ ತೆಲುಗು ಬಾಲಿವುಡ್ ಅದಕ್ಕೆಲ್ಲ ಹೋಗಿ ನೋಡ್ತಾರೆ. ಫಸ್ಟ್ ನಮ್ಮ ಮನೇನ ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಇಂಡಸ್ಟ್ರಿನ ನಾವು ಚೆನ್ನಾಗಿ ಎನ್ಕರೇಜ್ ಮಾಡಿದ್ರೆ ಮಾತ್ರ ಬೇರೆದಕ್ಕೆ ನೆಕ್ಸ್ಟ್ ಹೋಗಬೇಕು. ಮೂವಿ ಚೆನ್ನಾಗಿದೆ, ಕನ್ನಡ ಸಿನಿಮಾನ ಎಲ್ಲರೂ ಬೆಳೆಸಬೇಕು. ಚೆನ್ನಾಗಿದೆ ಬ್ರೋ, ಮೂವಿ ಸೂಪರ್ ಆಗಿದೆ. ಹೀರೋ ಆ್ಯಕ್ಟಿಂಗ್ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಖುಷಿ ಆಯಿತು ಫಿಲಮ್ ನೋಡಿ. ಇನ್ನು ಮುಂದೆ ಇನ್ನೂ ತುಂಬ ಓಡ್ತಾ ಇರಲಿ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ. ಗಜರಾಮ ಸಿನಿಮಾ ಅಲ್ಟಿಮೇಟ್ ಆಗಿದೆ. ನಮ್ಮ ಕನ್ನಡ ಚಿತ್ರರಂಗ ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ನೋಡಿ ಖುಷಿಯಾಗುತ್ತೆ. ಸರ್ ಆ್ಯಕ್ಷನು ಸೂಪರ್ ಆಯ್ತು ಸರ್, ಅಲ್ಟಿಮೇಟಾಗಿ ಮಾಡಿದ್ದಾರೆ ರಾಜವರ್ಧನ್ ಅವರು. ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಹೀರೋ ಸಿಕ್ಕಿರೋದು ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸಿನಿಮಾ, ಕತೆ ತುಂಬ ಚೆನ್ನಾಗಿದೆ ಸರ್. ಕುಸ್ತಿ ಪಂದ್ಯಾವಳಿನ ಯಾವ ಮೂವಿಲಿ ಅಷ್ಟು ತೋರಿಸಿರಲಿಲ್ಲ, ಮೈರಾ ಬಿಟ್ಟರೆ ಈ ಪಿಕ್ಚರಲ್ಲೇ ನಮ್ಮ ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಅಂತೂ ಸೂಪರ್ ಸರ್. ಕನ್ನಡದವರಾಗಿ ಕನ್ನಡ ಚಿತ್ರನ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ. ಆಲ್ ದಿ ಬೆಸ್ಟ್ ಸರ್. ಕನ್ನಡ ಫಿಲಮ್ ಅಂದರೆ ಈ ಥರ ಬರಬೇಕು. ಒಳ್ಳೆ ಕುಸ್ತಿಪಟು ಇದೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಭಾಳ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ಕೆಲಸ ಚೆನ್ನಾಗಿದೆ ಸರ್. ಮೇಡಮ್ ಮೂವಿ ಹೇಗಿತ್ತು? ಆ ಮೂವಿ ತುಂಬ ಚೆನ್ನಾಗಿದೆ. ಏನಂತಂದರೆ ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶ ಇದರಲ್ಲಿ ಒಂದು ಕುಸ್ತಿ ಅನ್ನೋ ಸ್ಪೋರ್ಟ್ಸ್ನ ತೊಗೊಂಡು ಬಂದಿದ್ದಾರೆ. ನಮ್ಮ ಆಟ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಈ ಸಿನಿಮಾದಲ್ಲಿ ನೋಡೋದೇನಂತಂದರೆ, ಪ್ರೀತಿ ಅಂದರೆ ಪ್ರೀತಿ ಮಾಡೋ ಲವರ್ಸ್ ಯಾರೇ ಇರ್ಬೋದು, ಬರೀ ಮದುವೆ ಮಾಡ್ಕೊಳ್ಳೋದು ಅದಲ್ಲ. ಇಲ್ಲಿ ಪ್ರೀತಿ ಅಂದರೆ ಒಂದು ನಂಬಿಕೆ, ವಿಶ್ವಾಸ ಮತ್ತು ಸುರಕ್ಷತೆ. ಏನಂದರೆ ಈ ಪೊಲೀಸವ್ರ ಪ್ರೊಟೆಕ್ಷನ್ ಏನಂತಾರೆ, ಅದಕ್ಕಿಂತ ಹೆಚ್ಚಿನ ಪ್ರೊಟೆಕ್ಷನ್ನು ಒಂದು ಪ್ರೀತಿನಲ್ಲಿದೆ ಅನ್ನೋದನ್ನು ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ. ನಿಜವಾಗ್ಲೂ ಹೀರೋ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮೂವಿ ತುಂಬ ಚೆನ್ನಾಗಿತ್ತು. ನಾವೆಲ್ಲೂ ಆ ಕಡೆ ಈ ಕಡೆ ನೋಡಲಿಲ್ಲ. ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ, ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.